ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಲಾಗ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತೀನಿ. ಸೊ ಮನೆ ಶಿಫ್ಟಿಂಗ್ ಆದಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ಇತ್ತು. ಸೊ ಹಾಗಾಗಿ ನಾನು ಯಾವುದೇ ಥರ ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಗ್ಯಾಪ್ ಆಯಿತು ಸ್ವಲ್ಪ. ಹಾಗಾಗಿ ನಾನು ವಿಡಿಯೋನ ಮಾಡೋದಕ್ಕಾಗಲಿಲ್ಲ. ಹಾಗಾಗಿ ಇವಾಗ ವಿಡಿಯೋ ಮಾಡ್ತಾಯಿದ್ದೀನಿ, ಅಂದರೆ ಮೊನ್ನೆದು ಇದು ವಿಡಿಯೋ. ಸೊ ಅದನ್ನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈಗ ಆಲ್ಮೋಸ್ಟ್ ಎಲ್ಲ ಮನೆಯೆಲ್ಲ ಸೆಟ್ ಆಗಿದೆ. ಇನ್ನೂ ಸ್ವಲ್ಪ ಸೆಟ್ ಆಗಬೇಕು. ಸೆಟ್ ಆದಮೇಲೆ ನಾನು ಹೋಮ್ ಟೂರ್ ಮಾಡಿ ತೋರಿಸ್ತೀನಿ ನಿಮಗೆ. ಸೊ ಇದು ಬೆಳಿಗ್ಗೆ ರೂಟೀನ್, ಅಂದರೆ ಮಾರ್ನಿಂಗ್ ಬೆಳಗ್ಗೆನೇ ಸ್ವಲ್ಪ ಬಿಸಿನೀರು, ಜೀರಾ ಅದನ್ನೆಲ್ಲ ಹಾಕ್ಬಿಟ್ಟು ಅದು ನಾವು ನೀರು ಕುಡಿತೀನಿ. ಸೊ ಅದಾದಮೇಲೆ ನಾನು ಆಮ್ಲ ಮತ್ತು ಜಿಂಜರ್ ಮತ್ತು ಪುದೀನ ಹಾಕ್ಬಿಟ್ಟು ಒಂದು ಡಿಟಾಕ್ಸ್ ಡ್ರಿಂಕ್ ಮಾಡಿದ್ದೆ. ಇದು ಬೆಳಗ್ಗೆ ನಿತ್ಯ ಕುಡಿಯೋದ್ರಿಂದ ನಮಗೆ ಕಣ್ಣಿಗೆ ಹಾಗೆ ನಮ್ಮ ಹೇರ್ಗೆ ತುಂಬಾ ಬೆನಿಫಿಟ್ ಇದೆ ಇದರಲ್ಲಿ. ಸೊ ಹಾಗಾಗಿ ನಾನು ಇದನ್ನು ಅಭ್ಯಾಸ ಮಾಡ್ಕೊಳ್ತಾ ಇದ್ದೀನಿ. ತುಂಬಾ ಒಳ್ಳೆಯದು. ಸ್ವಲ್ಪ ಕಹಿ ಬರುತ್ತೆ ಇದಕ್ಕೆ. ಸ್ವಲ್ಪ ನಿಮಗೆ ತುಂಬಾ ಕಹಿ ಅನಿಸಿದರೆ ನೀವು ಸ್ವಲ್ಪ ಇದಕ್ಕೆ ಮೆಣಸು ಹಾಗೆ ಸ್ವಲ್ಪ ಸಾಲ್ಟ್ ಹಾಕ್ಬಿಟ್ಟು ನೀವು ಕುಡಿಬೋದು. ಬಟ್ ನಾನಿಲ್ಲಿ ಯಾವುದೇ ಥರ ನಾನೇನು ಮಿಕ್ಸ್ ಮಾಡೋದಿಲ್ಲ. ನಾನು ನ್ಯಾಚುರಲ್ಲಾಗಿ ಇದನ್ನು ಒಂದೇ ಕುಡಿಬೇಕು ಅಂತ ಹೇಳ್ಬಿಟ್ಟು ನಾನು ಇದನ್ನು ಮಾಡ್ಕೊಂಡು ಕುಡಿತಿರೋ ಅಂಥದ್ದು. ಇದು ನೀವು ಏನು ದಿನನಿತ್ಯ ಮಾಡ್ಕೊಂಡು ಕುಡಿಯೋದ್ರಿಂದ ನಿಮ್ಮ ಹೇರ್ಗೆ, ನಿಮ್ಮ ಕಣ್ಣಿಗೆಲ್ಲ, ಸ್ಕಿನ್ಗೆ ತುಂಬಾ ಒಂದೊಳ್ಳೆ ಬೆಸ್ಟ್ ರಿಸಲ್ಟ್ ಕೊಡುತ್ತೆ ಇದು. ಸೊ ಅದಾದಮೇಲೆ ಬೆಳಗ್ಗೆನೇ ನಾನು ಟೊಮೊಟೊ ರೈಸ್ ಮಾಡಿದ್ದೆ. ಅವರೆಲ್ಲ ತಿಂದ್ಕೊಂಡ್ರು. ಇಲ್ಲಿ ನಾನು ಒಂದೇ ಒಂದು ಇಡ್ಲಿ ತಿಂತಾಯಿದ್ದೀನಿ, ಇಡ್ಲಿ ಸಾಂಬಾರು. ಅದಾದಮೇಲೆ ಮಧ್ಯಾಹ್ನಕ್ಕೆ ಈಗ ಸಮ್ಮರ್ ಆಗಿರೋದ್ರಿಂದ ಹಣ್ಣಿನ ಅವಶ್ಯಕತೆ ತುಂಬಾ ಇದೆ. ಏನಪ್ಪ ಅಂದರೆ ವಾಟರ್ ಕಂಟೆಂಟ್ ಇರೋವಂಥ ಫ್ರೂಟ್ಸ್ ಏನಿದೆ, ದ್ರಾಕ್ಷಿ, ಆಮೇಲೆ ಏನದು ಆರೆಂಜ್ ಮತ್ತು ಏನಂತಾರೆ ಕಲ್ಲಂಗಡಿ, ಇಷ್ಟು ಹಣ್ಣನ್ನು ನಾವು ಪ್ರತಿನಿತ್ಯ ಬಳಸೋದ್ರಿಂದ ನಮಗೆ ವಾಟರ್ ಕಂಟೆಂಟ್ ತುಂಬಾ ಸಿಗುತ್ತೆ. ಸೊ ಇಲ್ಲಿ ನಾನು ದ್ರಾಕ್ಷಿನ ನೀರಲ್ಲಿ ನೆನೆಸಿ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಅದಾದಮೇಲೆ ಒಂದು 2-3 ಸಲ ವಾಶ್ ಮಾಡಿದರೆ ನೀಟಾಗಿ ದ್ರಾಕ್ಷಿ ತಿನ್ಕೋಬೋದು. ಇಲ್ಲಿ ನಾನು ಕಲ್ಲಂಗಡಿ ಕೂಡ ಕಟ್ ಮಾಡಿ ಇಟ್ಟಿದ್ದೀನಿ. ಪಾಪು ಮಲಗಿದ್ದಾಳೆ. ಸೊ ಎಲ್ಲನೂ ರೆಡಿ ಮಾಡಿಟ್ರೆ ಅವಳು ಇದ್ಮೇಲೆ ಕೊಡ್ಬೋದು. ಹಾಗೆ ಮಧ್ಯಾಹ್ನ ಟೈಮು ಎಲ್ಲರೂ ಊಟದ ಜೊತೆ ತಗೋಬೋದು ಅಂತ ಇಲ್ಲಿ ನಾನು ತೊಳೆದ್ಬಿಟ್ಟು ನೀಟಾಗಿ ಫ್ರಿಜ್ಜಲ್ಲಿ ಇದನ್ನು ಎತ್ತಿಡ್ತೀನಿ. ಸೊ ಇದು ನೈಟ್ ಇದು ಕ್ಲಿಪ್ಪಿಂಗ್ ತೊಗೊಂಡಿದ್ದು. ದೋಸೆಗೆ ಹಿಟ್ಟು ರುಬ್ಬಿಟ್ಟಿದ್ದೆ. ಅದಕ್ಕೆ ನಾನು ಸ್ವಲ್ಪ 1 ಸ್ಪೂನ್ ಶುಗರ್ ಹಾಗೆ ಸ್ವಲ್ಪ ಉಪ್ಪು ಹಾಕಿ ಇಡ್ತೀನಿ. ಸೊ ಇಡೋದ್ರಿಂದ ಒಳ್ಳೆ ಅದು ಮಿಕ್ಸ್ ಆಗುತ್ತೆ. ಹಾಗೆ ಬೆಳಿಗ್ಗೆ ದೋಸೆಗೆ ಬ್ಯಾಟರ್ ಏನು ರೆಡಿ ಮಾಡ್ತಾಯಿದ್ದೀವಿ ಅದು ತುಂಬ ಚೆನ್ನಾಗಿ ನೆಂದ್ಕೊಳ್ಳುತ್ತೆ. ಸೊ ಹಾಗಾಗಿ ನೀವು ಏನಾದ್ರೂ ದೋಸೆಗೆ ಬ್ಯಾಟರ್ ರೆಡಿ ಮಾಡ್ತಾಯಿದ್ರೆ ಅದಕ್ಕೆ 1 ಸ್ಪೂನು ಶುಗರ್ ಹಾಕಿ ತುಂಬ ಚೆನ್ನಾಗಿರುತ್ತೆ. ನಾನು ಆಲ್ಮೋಸ್ಟ್ ಹಳೆ ಲಾಗಲ್ಲೆಲ್ಲ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಹಿಟ್ಟು ರೆಡಿಯಾಗಿದೆ. ಇದನ್ನು ನಾವು ಫ್ರಿಜ್ಜಲ್ಲಾದರೂ ಇಡ್ಬೋದು, ಹೊರಗಡೆ ಆದರೂ ಇಡ್ಬೋದು. ಬಟ್ ನಾನು ಹೊರಗಡೆ ಇಡ್ತಾಯಿದ್ದೀನಿ. ಕೆಳಗಡೆ ಒಂದು ತಟ್ಟೆ ಇಟ್ಬಿಟ್ಟು ಕೆಳಗಡೆ ಇಟ್ಟಿದ್ದೀನಿ. ಯಾಕಂದರೆ ಅದು ಚೆಲ್ಲಬಾರ್ದು ಅಂತ ಹೇಳ್ಬಿಟ್ಟು.